ಸೊ ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 12ನ ಕಂಟಿನ್ಯೂಸ್ 12ನೇ ದಿನದ ಲಾಗ್. ಏನು ಹೇಳ್ಬೇಕಪ್ಪ ಅಂತಂದರೆ ಇನ್ನು 3 ದಿನದಲ್ಲಿ ಇನ್ನೊಂದು 2-3 ದಿನದಲ್ಲಿ ಕಾಲೇಜ್ಗೆ ಹೋಗಬೇಕು. ಊರಲ್ಲಿದ್ದೀನಿ ಸದ್ಯಕ್ಕೆ. ಸ್ಟಾರ್ಟ್ ಆಗಿದೆ ಕಾಲೇಜ್ ಹೋಗಬೇಕು. ಮತ್ತು ಕಾಲೇಜ್ ಕಡೆಯಿಂದ ಸಬ್ಜೆಕ್ಟ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಹೇಳ್ತೀನಿ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತೇಳಿ ಒಂದೊಂದಾಗಿ ನೋಡೋಣ. ಏನಪ್ಪ ಅಂತಂತಂದರೆ ಈಗ ಹೇಳ್ತಾ ಇರೋದು ಏನಿಲ್ಲ ಬ್ರೋ, ಏನು ಖುಷಿ ವಿಚಾರ ಅಂದರೆ 6th ಸೆಮ್ನಲ್ಲಿ ಒಂದು ನಾಲ್ಕಿನಿಂದ ಒಂದು 5 ಸಬ್ಜೆಕ್ಟ್ ಇರ್ಬೋದು ಬ್ರೋ ಅಷ್ಟೇ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇಷ್ಟು ದಿನ ಕ್ಲಾಸಸ್ಸು ಫುಲ್ ಡೇ ಇರ್ತಿದ್ವು. ಬೆಳಗ್ಗೆಲಿಂದ ಸಾಯಂಕಾಲ 4:30 ಇಲ್ಲ 3:30 ತನಕ ಫುಲ್ ಡೇ ಇರ್ತಿತ್ತು. ಆದರೆ ಈ ಸಮ್ ಎದಕ್ಕಪ್ಪ ಚಲೋ ಅಂತಂತಂದರೆ ಮಧ್ಯಾಹ್ನಕ್ಕೆ ಎಲ್ಲ ಮುಗಿತಾವೆ. ಮಧ್ಯಾಹ್ನಕ್ಕೆ ಅದೊಂದು ಬೆಂಕಿ ವಿಷಯ. ಅದು ಮಾತ್ರ ಮಸ್ತ್ ಮಾಡ್ಯಾರ ಈ ಸಲ ಮಾತ್ರ. ಒಟ್ಟು ಆರಾಮಿದ್ರೆ ಸಾಕು ಬ್ರೋ ಜೀವನದಾಗ. ಎಷ್ಟು ಇದ್ರೆ ಏನು ಉಪಯೋಗ ಐತಿ. ತಡಿ ಬ್ರೋ, ಸಬ್ಜೆಕ್ಟ್ ಯಾವ್ಯಾವ ಅಂತೇಳಿ ಈಗ ಡಿಸ್ಕಸ್ ಮಾಡೋದಂದೆ. ಮೊದಲನೇದು ಯಾವುದೋ ಕ್ಲೌಡ್ ಕಂಪ್ಯೂಟಿಂಗು ಮತ್ತು FSD ಇನ್ನೂ 2 ಯಾವಿದೆ ಬ್ರೋ ಹೇಳ್ತೀನಿ ತಡಿ. ಕ್ಲೌಡ್ ಕಂಪ್ಯೂಟಿಂಗು ಮತ್ತು ಮಷಿನ್ ಲರ್ನಿಂಗ್ ಅಂತೆ, ಮತ್ತು ಓಪನ್ ಎಲೆಕ್ಟಿವ್, ಇನ್ನೊಂದು ಡೆವಾಪ್ಸ್ ಲ್ಯಾಬ್ ಇರ್ಬೋದು ಇದು. ಇನ್ನೊಂದು ಯಾವುದಪ್ಪ ಅಂದರೆ ಅಷ್ಟೇ ಬ್ರೋ 4. ಓಪನ್ ಎಲೆಕ್ಟಿವ್, ಮಷಿನ್ ಲರ್ನಿಂಗು, FSD, ಕ್ಲೌಡ್ ಕಂಪ್ಯೂಟಿಂಗ್ 4 ಸಬ್ಜೆಕ್ಟ್ ಬ್ರೋ. ಚಲೋ ಐತಿ ಈ ಸೆಮ್ ಮಾತ್ರ. ಈ ಸೆಮ್ ಪಾಸ್ ಆಗ್ಬೋದು ಅನ್ಕೋತೀನಿ, ಯಾಕಂದರೆ 4 ಸಬ್ಜೆಕ್ಟ್ ಅದು ಆರಾಮ್ ಓದ್ಬೋದು. ಮತ್ತು ಅದ್ರಾಗ ಮುಂಜಾನೆಯಿಂದ ಬರೀ 12:40 ತನಕ ಅಷ್ಟೇ ಇರ್ಬೋದು ಬ್ರೋ ಕ್ಲಾಸು. ಇನ್ಮೇಲಿಂದ ಜೀವನ ಚಲೋ ಇರ್ತ ಅನ್ಕೊಂಡಿನಿ. ನೋಡು ಈ ಸೆಮ್ ಪಾಸ್ ಆದರೆ ಚಲೋ. ಓಕೆ ಬ್ರೋ, ಇಷ್ಟು ಈ ಸೆಮ್ನಲ್ಲಿರುವ ಸಬ್ಜೆಕ್ಟ್ಸ್ಗಳ ಹೆಸರುಗಳು. ನಂತರ ಇರುವ ಸಬ್ಜೆಕ್ಟ್ಗಳು ಮುಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಹಬ್ಬ ಅಂದರೆ ಏನು ಬ್ರೋ, ಒಂದು 100 ಮಂದಿ ನೋಡ್ತಾರೆ ಬ್ರೋ ಅಷ್ಟೇ ನನ್ನ ಲಾಗು. ಜಾಸ್ತಿ ಮಂದಿ ನೋಡವಲ್ರ. ಸರಿ ಬ್ರೋ, ಇದಾಗಿತ್ತು ಇವತ್ತಿನ ಲಾಗ್. ಇಲ್ಲಿಗೆ ಎಂಡ್ ಮಾಡಲ ಏನಾರ ಐತಾ? ಸರಿ ಬ್ರೋ, ಏನಿಲ್ಲ ಇವತ್ತಿನ ಲಾಗ್ ಇಷ್ಟಕ್ಕೆ. ಏನಿಲ್ಲ ಬ್ರೋ, 2 ನಿಮಿಷ 3 ನಿಮಿಷ ಅಷ್ಟೇ ಸಾಕು ಬ್ರೋ. 10 ನಿಮಿಷ ಮಾಡಿದರೆ ಯಾರು ನೋಡೋಂಗಿಲ್ಲ ಬ್ರೋ. ಅದಕ್ಕೆ ಮಾಡೋದು ನಾನು ಇಷ್ಟು 2 ನಿಮಿಷ 10 ನಿಮಿಷ ನೋಡ್ರೆ ಮಾಡ್ಬೋದು ಬ್ರೋ. ಆದರೆ ಯಾರು ನೋಡೋದೇ ಇಲ್ಲ. ಅದಕ್ಕೆ ನಾನು 2 ನಿಮಿಷ 40 ಸೆಕೆಂಡ್ ಇಲ್ಲ 3 ನಿಮಿಷ ಮಾಡ್ತೀನಿ ಬ್ರೋ ಅಷ್ಟೇ. ಜಾಸ್ತಿ ಯಾವುದಕ್ಕೆ ತಲೆ ಕೆಡ್ಸೋದು ಬೇಡ. ಆಗಿದ್ದು ಹೋಗೋದೊತ್ತಾ. ಸರಿ ಬ್ರೋ, ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗು. ಸ್ವಲ್ಪ ನಮ್ಮಂಥ ಇಂಜಿನಿಯರ್ ಹುಡುಗರಿಗೂ ಸಪೋರ್ಟ್ ಮಾಡಿ ಬ್ರೋ. ಧನ್ಯವಾದಗಳು.